ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಕರ್ನಾಟಕ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ನಾವು ಸಾಕಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಹೀಗೆ ನಾನಾ ರೀತಿಯಾದಂಥ ಹಬ್ಬಗಳು ಬರ್ತಾ ಹೋಗುತ್ತೆ. ಹಬ್ಬ ಅಂದರೆ ನಾವೇನು ಮಾಡ್ತೀವಿ? ಹೊಸ ಬಟ್ಟೆ ತಗೋತೀವಿ, ಸಿಹಿ ತಿನಿಸುಗಳನ್ನು ಮಾಡ್ತೀವಿ ಮನೆಯಲ್ಲಿ. ಆದರೆ ಕನ್ನಡ ರಾಜ್ಯೋತ್ಸವವೂ ಕೂಡ ಒಂದು ದೊಡ್ಡ ಹಬ್ಬ. ನಾವೆಲ್ಲರೂ ಅದನ್ನು ಆಚರಣೆ ಮಾಡಬೇಕು. ಶಾಲೆಗೆ ರಜೆ ಸಿಕ್ಕಿದೆ, ಕಚೇರಿಗೆ ರಜೆ ಸಿಕ್ಕಿದೆ ಅಂತ ಮನೆಯಲ್ಲಿ ಕೋರೋದಲ್ಲ. ಯಾಕೆ ಅಂದರೆ ಈ ಕನ್ನಡವನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಸಾಕಷ್ಟು ಜನ ಕೆಲಸವನ್ನು ಮಾಡಿದ್ದಾರೆ, ತ್ಯಾಗವನ್ನು ಮಾಡಿದ್ದಾರೆ, ದುಡಿಮೆಯನ್ನು ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ನಮ್ಮ ಹೆಮ್ಮೆ, ಕನ್ನಡ ಭಾಷೆ ನಮ್ಮದು. ಹಾಗಾಗಿ ನಾವೆಲ್ಲರೂ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಹುಯಿಲ್ಗೋಳ್ ನಾರಾಯಣ ರಾಯರು ಒಂದು ಪದವನ್ನು ಬರೀತಾರೆ, ಒಂದು ಹಾಡನ್ನು ಬರೀತಾರೆ, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ. ಎಂಥ ಅದ್ಭುತವಾಗಿರುವಂಥ ಸಾಹಿತ್ಯ ಒಳಗೊಂಡಿರುವಂಥ ಹಾಡು ಅದು. ಎಂಥ ನಿರಾಭಿಮಾನಿಗಳನ್ನು ಕೂಡ ಕನ್ನಡದ ಬಗ್ಗೆ ಅಭಿಮಾನವನ್ನು ಹುಟ್ಟಿಸ್ತಾ ಹೋಗುತ್ತೆ. ಹಾಗಾಗಿ ಈ ಸಾಹಿತ್ಯ ಅಥವಾ ಹಾಡು, ಸಂಗೀತ ಅನ್ನೋದು ಕನ್ನಡವನ್ನು, ಕನ್ನಡ ಅಭಿಮಾನವನ್ನು ಹೆಚ್ಚಿಸೋದ್ರಲ್ಲಿ ಒಂದು ಆಯುಧವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಸಾಹಿತ್ಯ ರಚನೆ ಆಗಿದೆ, ಸಂಗೀತ ಸಂಯೋಜನೆಯೂ ಕೂಡ ಆಗಿದೆ. ಎಷ್ಟೋ ಜನ ಅದನ್ನು ಹಾಡೋದಕ್ಕೆ ಪ್ರಾರಂಭನೂ ಕೂಡ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಸಾವಿರಾರು ಮಂದಿ ಇದ್ದಾರೆ. ಅವರಿಗೆಲ್ಲ ಹೇಗೆ ಕನ್ನಡ ಹಾಡುಗಳು ತಲುಪಬೇಕು, ಕನ್ನಡ ಅಭಿಮಾನವನ್ನು ಇದ್ರ ಮೂಲಕ ಹೇಗೆ ಹೆಚ್ಚಿಸಬೇಕು ಅಂತ ಹೇಳಿದಾಗ ಒಂದು ಮಾಧ್ಯಮ ನಮಗೆ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ನಮ್ಮ ಲಹರಿ ಸಂಸ್ಥೆ. ವೀಕ್ಷಕರೇ, ಇವತ್ತು ನಾವು ಲಹರಿ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೇಗೆ ಇದು ಹುಟ್ಕೊಳ್ತು, ಹೇಗೆ ಜನರಿಗೆ ಮನೆ ಮಾತಾಯಿತು, ಎಲ್ಲರಿಗೂ ಅಚ್ಚುಮೆಚ್ಚು ಹೇಗೆ ಆಯಿತು ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಮಾಹಿತಿಯನ್ನು ಕೊಡ್ತೇವೆ. ಅದರೊಟ್ಟಿಗೆ ಕನ್ನಡ ಸಾಹಿತ್ಯವನ್ನ ಲಹರಿ ಸಂಸ್ಥೆ ಎಲ್ಲರ ಮನೆಗಳಲ್ಲಿ ಬಿತ್ತಾ ಇದೆ ಅನ್ನುವಂಥ ವಿಶೇಷವಾದಂಥ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮಾನ್ ಲಹರಿ ವೇಣು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ಕಾರಮ್ಮ. ಸರ್, ನಮಗೆ ಲಹರಿ ಸಂಸ್ಥೆ ಅಂತ ಹೇಳ್ತಿದ್ದ ಹಾಗೆ ಕರ್ನಾಟಕ ವೈಭವ ಕಾರ್ಯಕ್ರಮ ಆಗಿರೋದ್ರಿಂದ ನೆನಪಾಗುವಂಥದ್ದು ನಿತ್ಯೋತ್ಸವದ ಹಾಡುಗಳು. ಎಂಥ ಒಂದು ಜನಪ್ರಿಯತೆಯನ್ನು ತೆಗೆದುಕೊಂಡಿರುವಂಥ ಹಾಡುಗಳು ಅದೆಲ್ಲ. ಈಗಲೂ ಕೂಡ ನಾವು ಕೇಳಬೇಕು ಅಂತ ಅನ್ಸುತ್ತೆ. ಆ ಹಾಡುಗಳನ್ನು ಇಟ್ಕೊಂಡು ಎಷ್ಟೋ ಜನ ಜೀವನವನ್ನು ಕೂಡ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗೆ ಲಹರಿ ಸಂಸ್ಥೆ ಹುಟ್ಕೊಳ್ತು, ಹೇಗೆ ನೀವು ಬೇರೆ ಬೇರೆ ಜನರಿಗೂ ಕೂಡ ಜೀವನವನ್ನ ಕೊಡ್ತಾ ಹೋದ್ರಿ, ಹೇಗೆ ಈ ಲಹರಿ ಸಂಸ್ಥೆಯ ಬಗ್ಗೆ ಸ್ವಲ್ಪ ಒಂದು ಕಥೆಯನ್ನ ಹೇಳಿ. ಸಮಸ್ತ 6.5 ಕೋಟಿ ಕನ್ನಡವನ್ನೇ ಉಸಿರಾಗಿಟ್ಕೊಂಡು ಬದುಕಟ್ಕೊಂಡಂಥ ಕನ್ನಡಿಗರಿಗೆ ರಾಜ್ಯೋತ್ಸವದ ಶುಭಾಶಯಗಳು. ಲಹರಿ ಸಂಸ್ಥೆ ಸುಮಾರು 48 ವರ್ಷಗಳ ಹಿಂದೆ ಅಣ್ಣ ಮನೋಹರ್ ನಾಯ್ಡು ಅವರು ಸ್ಥಾಪನೆ ಮಾಡಿದ್ದು. 500 ರೂಪಾಯಿ ಅಷ್ಟೇ. ಇಲ್ಲಿ ದುಡ್ಡು, ಆಮೇಲೆ ಎಷ್ಟು ದೊಡ್ಡದಾಗಿ ಬೆಳೆದಿದ್ದೀವಿ ಅನ್ನೋದಲ್ಲ ಇಂಪಾರ್ಟೆಂಟು, ಎಷ್ಟು ಶ್ರದ್ಧೆ ಇರಬೇಕು. ಹೌದು, ಒಂದು ಪ್ಯಾಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಒಂದು ಗುರಿ ಮುಟ್ಟಬೇಕು. ಆ ಗುರಿ ಮುಟ್ಟಬೇಕು ಅಂತಂದರೆ ಸಾಧನೆ ಮಾಡಲೇಬೇಕಾಗುತ್ತೆ. ಆ ಸಾಧನೆ ಮಾಡಬೇಕು ಅಂತಂದರೆ ಸಾಕಷ್ಟು ನಿಮಗೆ ನೋವುಂಡವರು, ಹಾಲುಂಡವರು, ಅವಮಾನ ಉಂಡವರು, ಕಣ್ಣೀರುಂಡವರು, ಇದೆಲ್ಲ ಉಂಡ್ರೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕಾಗುತ್ತೆ. ದುಡ್ಡೇ ಅಂತಲ್ಲ, ಆರ್ಥಿಕವಾಗಿ ಇಷ್ಟಿದೆ ಅಷ್ಟಿದೆ ಅಂತ ಅದಲ್ಲವೇ ಅಲ್ಲ. ಇಲ್ಲಿ ನಮ್ಮ ಕನ್ನಡತನವನ್ನು, ನಮ್ಮ ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ ಇದನ್ನು ಎತ್ತಿಡಬೇಕು ಅಂತಂದರೆ ನಿಮ್ಮ ಜೀವನವನ್ನು ತ್ಯಾಗ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಹಿರಿಯ ಕವಿಗಳು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸಾಹೇಬರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹೇಬರು, ಮಾಸ್ತಿಯವರು ಇರ್ಬೋದು, GSS ಅವರು ಇರ್ಬೋದು, ಎಲ್ಲ ಕವಿಗಳು ಕೂಡ ಯಾರೂ ಕೂಡ ಆರ್ಥಿಕವಾಗಿ ಬೆಳಿಬೇಕು ಅಂತ ಹಾಡುಗಳು ಬರೀಲಿಲ್ಲ. ಕನ್ನಡ ತಾಯಿಗಾಗಿ ಅವರ ಜೀವನವನ್ನು ಸಮರ್ಪಣೆ ಮಾಡಿದ್ರು ಪ್ರತಿಯೊಬ್ಬರು ಕೂಡ. ಸೊ ಲಹರಿ ಸಂಸ್ಥೆ ಕನ್ನಡಕ್ಕೆ ಭಾಳ ಜನ ಹೇಳ್ತಾರೆ, ಸರ್ ಸಾಕಷ್ಟು ನೀವು ಕನ್ನಡ ತಾಯಿ ಸೇವೆ ಮಾಡಿದ್ದೀರಿ ಅಂತ. ಆ್ಯಕ್ಚುಲಿ ಮಾಡಿರೋದೇನೂ ಇಲ್ಲ, ಇನ್ನು ಮಾಡಬೇಕಾಗಿದ್ದು ತುಂಬ ಇದೆಯಮ್ಮ, ತುಂಬಾ ಇದೆ. ಅಂದರೆ ನಾವು ಹುಟ್ಟು ಬೆಳೆದು ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಮಗೆ ಸಂಸ್ಕಾರ, ಸಂಸ್ಕೃತಿ, ಹಾಡುಗಳು, ಮತ್ತೊಂದು ಮಗದೊಂದು ಅಂದರೆ ಆ ಕಾಲದಲ್ಲಿ ಚಾಮರಾಜಪೇಟೆ ಮತ್ತು ಶಂಕರಮಠ, ಬಸವನಗುಡಿ, ಈ ಕಡೆ ಮಲ್ಲೇಶ್ವರ. ಸೊ ನಾವು ಚಿಕ್ಕವರಿದ್ದಾಗ ಆರ್ಕೆಸ್ಟ್ರಾನಲ್ಲಿ ದಿವಂಗತ ಮೈಸೂರಿನ ಸ್ವಾಮೀಜಿಯವರು, ದಿವಂಗತ SP ಬಾಲಸುಬ್ರಹ್ಮಣ್ಯಂ ಸಾಹೇಬರು ಇವರೆಲ್ಲ ಬಂದು ಚಾಮರಾಜಪೇಟೆಯಲ್ಲಿ ಹಾಡಿದ್ದಾರೆ. ಅದೆಲ್ಲ ಕೇಳಿ ಬೆಳೆದವ್ರು ನಾವು. ಆವಾಗ ಒಂದು ರೇಡಿಯೋ ಬಿಟ್ಟರೆ ಅದು ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಇರಲಿಲ್ಲ, ಅಂದರೆ ವಿದ್ಯುತ್ ಶಕ್ತಿ ಇಲ್ಲ. ಫಿಲಿಪ್ಸ್ ರೇಡಿಯೋ, ಅದಕ್ಕೆ ತೋಶಿಬಾ 4 ಶೆಲ್ಲು, ಅದರಲ್ಲಿ ಏನು ಹಾಡು ಬರುತ್ತೋ ಅದು ಕೇಳಿ ಬೆಳೆದವ್ರು ನಾವು. ಒಂದು ಕಡೆ ಆರ್ಕೆಸ್ಟ್ರಾ, ಇನ್ನೊಂದು ಕಡೆ ರೇಡಿಯೋ ಅಷ್ಟೇ. ವಿವಿಧ ಭಾರತಿ,
ಏನೇನು ಹಾಡುಗಳು ಬರ್ತಾ ಇರ್ತಲ್ಲ ಅದು ಕೇಳಿ ಬೆಳೆದವರು. ಹೌದು. ನಮಗೆ ಕನ್ನಡದ ನೆಂಟು ಹೆಂಗೆ ಅಂತಂದರೆ ಹಾ. ನಾವು ಹಳೆ ಕನ್ನಡಿಗರು. ಹಾ. ಹಳೆ ಕನ್ನಡಿಗರು ಅಂತ ಯಾಕೆ ಹೇಳ್ತೀನಿ ಅಂದರೆ ಹೌದು. ಇಲ್ಲಿ ಹುಟ್ಟು ಬೆಳೆದವರು. ಹಾ, ಹಾ. ಇವಾಗ ಬೇರೆ ಕಡೆ ಬಂದು ಇಲ್ಲಿ ನೆಲೆಸಿ ಬದುಕು ಕಟ್ಕೊಂಡಿರೋ ಅವ್ರನ್ನೂ ಕೂಡ ನಾನು ಕನ್ನಡಿಗರು ಅಂತಲೇ ಹೇಳ್ತೀನಿ. ಬಟ್ ಅವರಿಗೆ ಕನ್ನಡದ ಅಭಿಮಾನ ಇರಬೇಕಾಗುತ್ತೆ. ಹೌದು, ಹೌದು. ಪ್ರತಿಯೊಂದ್ಸಲಿ ಹೇಳ್ತೀನಿ, ನೀವು ಬನ್ನಿ, ನೀವೆಲ್ಲ ಭಾರತೀಯರು, ಇಲ್ಲಿ ಬಂದು ನೀವು ಏನು ಮಾಡಬೇಡಿ ನಾವು ಹೇಳಲ್ಲ. ನಮ್ಮ ಕನ್ನಡಿಗರು ಭಾಳ ಔದಾರ್ಯರು, ಹೌದು, ಎಲ್ಲರೂ ಬನ್ನಿ 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 ಅಂತ ಬನ್ನಿ ಬನ್ನಿ ಅಂತ ಕರೀತಾ ಹೇಳ್ತಾರೆ. ಇರ್ತೀವಿ. ಬಂದಾಗ ಈ ಭಾಷೆಗೆ ನೀವು ಈ ನೆಲಕ್ಕೆ ನೀವು ಫಸ್ಟ್ ಭಾಷೆ ಕಲಿಬೇಕು. ಭಾಷೆ ಕಲೀಲೇಬೇಕು. ನೀವು ಕನ್ನಡ ಇಲ್ಲಿ ಬಂದು ಕರ್ನಾಟಕದಲ್ಲಿ ನೀವು ಬದುಕು ಕಟ್ಕೊಂಡ್ಮೇಲೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋದು ಗೊತ್ತಾಗಬೇಕು ಅವರಿಗೆ, ಓದಲಿಕ್ಕೂ ಗೊತ್ತಾಗಬೇಕು. ಪ್ರತಿಯೊಬ್ಬ ಭಾಳ ಜನ ಇದ್ದಾರೆ ನಾರ್ತ್ ಇಂಡಿಯನ್ ಸ್ನೇಹಿತರು, ಅವರೆಲ್ಲ ಹೇಳ್ತೀನಿ, ಅವ್ರ ಮಕ್ಕಳು ಇವಾಗ ಜನಪದ ಹಾಡು ಹೇಳೋ ಲೆವೆಲ್ ಆಗಿಬಿಟ್ಟಿದ್ದಾರೆ. ಅಂದರೆ ಭಾಷೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ಇಡೀ ನಮ್ಮ ಭಾರತ ದೇಶದಲ್ಲಿ ಮೂಲೆಗೂ ಹೋಗಿದ್ದೀನಮ್ಮ ನಾನು. ಎಲ್ಲ ಕಡೆ ಒಳ್ಳೆ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಒಳ್ಳೆ ಸಂಸ್ಕಾರ ಇದೆ ನಮ್ಮ ಭಾರತ ತಾಯಿಯ ಮಡಿಲಲ್ಲಿ. ಬಟ್ ಅತ್ಯುನ್ನತ ಸಂಸ್ಕಾರ ಇರೋ ತಾಯಿ ಅಂದರೆ ಕನ್ನಡ ತಾಯಿ. ಯಾಕೆಂದರೆ ನಾನು ಇಲ್ಲಿ ಹುಟ್ಟು ಬೆಳೆದಿದ್ದೀನಿ. ನಮ್ಮ ಜನತೆ ಹಿಂಗೆ ಭಾಳ ಸಾಫ್ಟು, ಭಾಳ ಸಾಫ್ಟು. ನಮ್ಮಲ್ಲಿ ಕಮರ್ಷಿಯಲ್ ಮೈಂಡ್ ಇಲ್ಲ, ಖಂಡಿತ ಇಲ್ಲ. ಭಾಳ ಭಾವುಕರಾಗ್ತಾರೆ, ಅಯ್ಯೋ ಅಂತಾರೆ, ಯಾರಿಗೆ ಬೇಕಂದ್ರೂ ಕೂಡ ನೆಲೆ ಕೊಡ್ತಾರೆ. ಆ ನೆಲೆ ಕೊಟ್ಟವರು ನೆಲೆ ಕಿತ್ಕೊಂಬೇಡಿ ಯಾರು ಬಂದು. ಅದನ್ನ ಮಾತ್ರ ನಾನು ಪ್ರತಿ ಸಲ ಹೇಳ್ತೀನಿ. ನಮ್ಮ ಸಾಫ್ಟ್ನೆಸ್ಸು, ನಮ್ಮ ಪ್ರೀತಿಯನ್ನು ನೀವು ತಗೊಂಡ್ಬಿಟ್ಟು ನಮ್ಮನ್ನು ರೈಡ್ ಮಾಡೋಕೆ ಬರಬೇಡಿ. ನಮ್ಮ ಕುದುರೆ ಸವಾರಿ ಅಂತ ಹೇಳ್ತಾರಲ್ಲ, ಅದು ಮಾಡೋಕೆ ಬರಬೇಡಿ. ನಮ್ಮನ್ನು ಬದುಕೋಗ್ಬಿಡಿ, ನೀವು ಬದುಕಿ. ನಾನು ಪ್ರತಿ ಸಲ ಹೇಳ್ತೀನಿ ಅದನ್ನು. ಸೊ ಲಹರಿ ಸಂಸ್ಥೆಗೆ ಕನ್ನಡ ತಾಯಿ ಸಂಬಂಧ ಹೆಂಗೆ ಅಂತಂದರೆ, ನಾವು ಹುಟ್ಟು ಬೆಳೆದಿದ್ದು ಚಾಮರಾಜಪೇಟೆ. ನಾನು ಓದಿದ್ದು ಕನ್ನಡ ಮೀಡಿಯಂ ಅಮ್ಮ, ಅಪ್ಪಟ ಕನ್ನಡ ಮೀಡಿಯಂ ಸ್ಕೂಲ್. ₹2 ಫೀಸು, ಜನತಾ ಸ್ಕೂಲ್ ಅಂತ ಇವತ್ತಿಗೂ ಇದೆ ಚಾಮರಾಜಪೇಟೆಯಲ್ಲಿ. ಅದಾದಮೇಲೆ ಬೆಂಗಳೂರು ಹೈಸ್ಕೂಲು, ಬೆಂಗಳೂರು ಪ್ರೌಢಶಾಲೆಯಲ್ಲಿ ಓದಿದೆ, ಶಂಕರಪಟ್ಟ ಆಚಾರ್ಯ ಪಾಠಶಾಲಾ ಕಾಲೇಜ್ ಓದಿದ್ದು. ಸೊ ಎಲ್ಲ ಕನ್ನಡಿಗರೇ. ಸೊ ನಮ್ಗೇನಾಗೋದು ಅಂತಂದರೆ, ನಮ್ಮ ಮೇಸ್ಟ್ರುಗಳು, ನಮ್ಮ ಪಾಠ ಮಾಡಿಕೊಟ್ಟಂಥ ಮೇಸ್ಟ್ರುಗಳು, BSLG ಅಂತ ಸಾಕಷ್ಟು ಜನ ಅಂತ ಕನ್ನಡ ಟೀಚರ್ಗಳು ನನಗೆ ಇವತ್ತಿಗೂ ಜ್ಞಾಪಕ ಮಾಡ್ಕೊಬೇಕು. ಅವರೆಲ್ಲ ಅವರು ಪಾಠ ಮಾಡೋ ಟೈಮಲ್ಲಿ ಆ ಕನ್ನಡದ ಸರಸ್ವತ ಲೋಕದ ಅವರು ಒಂದೊಂದು ಪದ, ಒಂದು ಕವಿಗಳ ಬಗ್ಗೆ ಮತ್ತೆ ಒಂದು ಕವನಗಳ ಬಗ್ಗೆ ಅವರು ಹೇಳ್ತಾ ಇದ್ರೆ, ನಮ್ಗೆ ಕವಿಗಳು ಹಂಗೇ ಸೀಮೆ ಸುಣ್ಣ ಮತ್ತೆ ಇದಿರ್ತಾ ಇತ್ತಲ್ಲಮ್ಮ ಬೋರ್ಡು, ಅಲ್ಲಿ ಅವರು ಮಾತಾಡ್ತಾ ಇದ್ರೆ ಎದ್ದು ಬರೋರಲ್ಲಿ ಅಷ್ಟು ಚೆನ್ನಾಗಿ ಪಾಠ ಮಾಡೋರು, ಅಷ್ಟು ಅದ್ಭುತವಾಗಿ ಪಾಠ ಮಾಡೋರು. ಬೇಂದ್ರೆ ಅವ್ರದ್ದು 4 ತಂದಿ ಬಗ್ಗೆ ಅವರು ಮಾಡುವಾಗ ಕರ್ಗೋಗ್ತಾ ಇದ್ದು. ಕೈಲಾಸಂ ಅವರು ಕೋಳಿಕೆ ರಂಗ ಹಾಡನ್ನ AJR ಅಂತ ಒಬ್ಬ ಮೇಷ್ಟ್ರಿದ್ರು, AJR ಸಾಹೇಬ್ರು ಹಾಡ್ತಾ ಇದ್ರು ಅವಾಗ. ನಾನು ಕೋಳಿಕೆ ರಂಗ ಅಂತ, ಅದೆಲ್ಲ ರಿಜಿಸ್ಟರ್ ಆಗಿಬಿಟ್ಟಿದೆ ನಮಗೆ. ಲಹರಿ ಸಂಸ್ಥೆ ಅಂತ ಬಂದ ಮೇಲೆ ನಾವು ಲಹರಿ ಸಂಸ್ಥೆ ಮಾಡ್ತೀವಿ, ಸಂಗೀತ ಕ್ಷೇತ್ರಕ್ಕೆ ಬರ್ತೀವಿ, ಇದೆಲ್ಲ ಬಿಡುಗಡೆ ಮಾಡ್ತೀವಿ ಅಂತ ದೇವರಾಣಿ ನನಗೆ ಗೊತ್ತಿರಲಿಲ್ಲಮ್ಮ. ಕನ್ನಡವೇ ನಿತ್ಯ.